ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಸೆನ್ಸೆಕ್ಸು 355 ಪಾಯಿಂಟ್ಸ್ ಗೇನ್ ಆಗಿ 57,989 ಕ್ಲೋಸ್ ಆದರೆ ನಿಫ್ಟಿ 114 ಪಾಯಿಂಟ್ಸ್ ಗೇನ್ ಆಗಿ 17,100ನಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 465 ಪಾಯಿಂಟ್ಸ್ ಗೇನ್ ಆಗಿ 39,598 ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಇಕ್ವಿಟಿ ಮಾರ್ಕೆಟಲ್ಲಿ 1,766 ಕ್ರೋಸ್ ಸೆಲ್ ಮಾಡಿದ್ರೆ ಡಿಐಸು 1,817 ಕ್ರೋಸ್ ಬೈ ಮಾಡಿದ್ದಾರೆ. ಫ್ರೆಂಡ್ಸ್, ಇವತ್ತಿನ ಮಾರ್ಕೆಟು ಒಂದು ಪಾಯಿಂಟ್ ಆಫ್ ಟೈಮ್ವರೆಗೂ ಹೇಳಬೇಕಂದ್ರೆ ಓಪನಿಂಗಿಂದ ಆಫ್ಟರ್ನೂನ್ 12 o'clockವರೆಗೂ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆಗಿದೆ. ಮೀನ್ಸ್ ಓಪನಿಂಗ್ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಗ್ಯಾಪ್ ಅಪ್ ಆಗಿದೆ. ಆದರೆ ಅಲ್ಲಿಂದ 12 o'clockವರೆಗೂ ಒನ್ ಡೈರೆಕ್ಷನಲ್ ಆಗಿ ಫಾಲ್ ಆಗಿ ಆಫ್ಟರ್ 12 o'clockಇಂದ ಕಂಪ್ಲೀಟ್ ವಿ ಶೇಪ್ ರಿಕವರಿಯಿಂದ ಮಾರ್ಕೆಟ್ ಒಂದು ರಿವರ್ಸ್ ಅಂತೂ ತಗೊಂಡಿದೆ. ಆಫ್ಟರ್ನೂನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಮಾಡಿರೋಂಥ ಒಂದು ಅಪ್ಡೇಟ್ ಇದೆ. ಬಟ್ ಅದು ನೀವು ಗಮನಿಸ್ತಾ ಇದ್ರೆ ನಿನ್ನೆ ಮಾರ್ಕೆಟು ಅಂಡ್ ಇವನ್ ಇವತ್ತೂ ಯುರೋಪಿಯನ್ ಮಾರ್ಕೆಟ್ಸು ಎಲ್ಲಾನು ಚೆನ್ನಾಗೇ ಇದೆ, ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಸ್ ಎಲ್ಲಾನು ಚೆನ್ನಾಗೇ ಇದೆ. ಬಟ್ ಏನಕ್ಕೋ ಗೊತ್ತಿಲ್ಲ, ರೀಸೆಂಟ್ ಡೇಸಲ್ಲಿ ಮಾರ್ಕೆಟ್ ಓಪನಿಂಗ್ ಹೈಯರ್ ಸೈಡ್ ಇರುತ್ತೆ, ಬಟ್ ಕಾನ್ಸ್ಟೆಂಟ್ ಆಗಿ ಸೆಲ್ಲಿಂಗು ಡೌನ್ ಸೈಡ್ ಕಾಣಿಸ್ತಾ ಇದೆ. ಇವತ್ತೂ ಅದೇ ಥರ ಕಾಣಿಸ್ತಾ ಇರೋದು. ಇವತ್ತು ಎಂಡಿಂಗ್ ಪಾಯಿಂಟ್ಗೆ ಮೇ ಬಿ ಇಂಪಾರ್ಟೆಂಟ್ ಲೆವೆಲ್ಸ್ ಬಿಲೋ ಬೇರಿಷಾಗೆ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ಮಾರ್ಕೆಟು ಕಂಪ್ಲೀಟ್ ಆಗಿ ಎಲ್ಲರನ್ನು ಸರ್ಪ್ರೈಸ್ ಮಾಡ್ತಾ ಅಪ್ಸೈಡ್ಗೆ ಮೂವ್ ಆಗಿದೆ. ಇಂಪಾರ್ಟೆಂಟ್ ಸಪೋರ್ಟು ನಿಫ್ಟಿ ರಿಲೇಟೆಡ್ ಆಗಿ ಅಂತಲ್ಲ, ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿನೂ ಪ್ರೀವಿಯಸ್ಲಿ ಇರುವಂಥ ಸಪೋರ್ಟ್ನ ರೆಸ್ಪೆಕ್ಟ್ ಮಾಡ್ತಾ ಸಪೋರ್ಟಿಂದ ಒನ್ ಡೈರೆಕ್ಷನಲ್ ಆಗಿ ರಿಕವರಿ ಮಾರ್ಕೆಟಲ್ಲಿ ಕಾಣಿಸಿದೆ. ಫ್ರೆಂಡ್ಸ್, ಸ್ವಲ್ಪ ಇಂಟ್ರೆಸ್ಟಿಂಗ್ ಡೇಟಾ ಪಾಯಿಂಟ್ಸ್ ಇದೆ, ಅದು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಂತ ಅನ್ಕೊಂತಿದ್ದೀನಿ. ನಿನ್ನೆ ವಿಡಿಯೋದಲ್ಲಿ SVB ಬ್ಯಾಂಕ್ ಆದರೂ, ಕ್ರೆಡಿಟ್ ಸ್ವಿಸ್ ಆದರೂ, ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ಆದರೂ, ಸಿಗ್ನೇಚರ್ ಬ್ಯಾಂಕ್ ಇದರ ರಿಲೇಟೆಡ್ ಆಗಿ ಬರ್ತಿರೋಂಥ ಕೊಲಾಪ್ಸ್ ಎಲ್ಲಾನು ಮಾರ್ಕೆಟ್ನ ಕ್ರ್ಯಾಶ್ ಮಾಡೋವಂಥ ಬಿಗ್ ಥಿಂಗ್ಸ್ ಏನೂ ಅಲ್ಲ. ಬಿಕಾಸ್ ಅದೇನು ಸಿಸ್ಟಮ್ಯಾಟಿಕ್ ರಿಸ್ಕ್ ಅಲ್ಲ, ಲೈಕ್ ಎಂಟೈರ್ ಸಿಸ್ಟಮ್ನಲ್ಲಿರೋದಲ್ಲ. ಸ್ವಲ್ಪ ಇಂಡಿವಿಜುವಲ್ ಬ್ಯಾಂಕ್ಸು ಅವ್ರು ತಗೊಂಡಿರೋಂಥ ಸ್ಟೆಪ್ಸ್ ಕಾರಣವಾಗಿ ಇಂಪ್ಯಾಕ್ಟ್ ಆಗ್ತಿದೆ. ಇನ್ನು ಸ್ವಲ್ಪ ಬ್ಯಾಂಕ್ಸ್ ರಿಲೇಟೆಡ್ ಆಗಿನೂ ಬೇರೆ ನ್ಯಾಷನಲ್ ಬ್ಯಾಂಕ್ಸ್ ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸು ಬ್ಯಾಂಕ್ ರಿಲೇಟೆಡ್ ಆಗಿ ಕಂಡೀಷನ್ಸು ಯಾವ ಲೆವೆಲ್ ಥ್ರೆಟ್ಸಲ್ಲಿ ಇದೆ ಅಂತ ಅಂಡ್ ಆ ಕಂಡೀಷನ್ಸು ಬಂದ ತಕ್ಷಣ ಇಮಿಡಿಯೇಟ್ಲಿ ಅಲ್ಲಿರೋಂಥ ನ್ಯಾಷನಲ್ ಬ್ಯಾಂಕ್ಸು, ಗೌರ್ಮೆಂಟು ಅಂಡ್ ಈಗ ಹೇಳ್ತಿರೋಂಥ ಅಪ್ಡೇಟ್ಸು ಸ್ವಲ್ಪ ಸರ್ಪ್ರೈಸಿಂಗ್ ಆಗೇ ಇರುತ್ತೆ ನಿಮಗೆ. ಲೈಕ್ ಒಂದು ಇಂಡಸ್ಟ್ರಿನಲ್ಲಿ ಯಾರಾದರೂ ಕೆಳಗಡೆ ಬೀಳ್ತಾ ಇದ್ರೆ, ಲೈಕ್ ಅವ್ರು ಲಾಸ್ ಆಗ್ತಾ ಇದ್ರು ಅದೇ ಇಂಡಸ್ಟ್ರಿಯಲ್ಲಿರೋಂಥ ಬೇರೆಯವರು ಆ ರೀಸನಿಂದ ಫಾಲ್ ಆಗ್ತಾರೋ ಅಂದಾಗ ಯಾರಿಗೂ ಇಷ್ಟ ಇದ್ರೂ ಇಲ್ಲ ಅಂದ್ರೂ ಅವರೆಲ್ಲರೂ ಮುಂದೆ ಬರಬೇಕಾಗತ್ತಲ್ವಾ. ಅದೇ ಥರನೇ ರಿಪಬ್ಲಿಕ್ ಬ್ಯಾಂಕ್ ರಿಲೇಟೆಡ್ ಆಗಿ ಕ್ರೈಸಿಸ್ ಬಂದಿರೋ ಕಾರಣವಾಗಿ US ಸಂಬಂಧಿಸಿರುವ 11 ಬ್ಯಾಂಕ್ಸು ಮುಂದೆ ಬಂದು $30 ಬಿಲಿಯನ್ ಹತ್ರ ಫಸ್ಟ್ ರಿಪಬ್ಲಿಕ್ ಬ್ಯಾಂಕಲ್ಲಿ ಡಿಪಾಸಿಟ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಗೇನ್ ಹೇಳ್ತಿದ್ದೀನಿ, ಇನ್ವೆಸ್ಟ್ಮೆಂಟ್ಸ್ ಅಲ್ಲ. ಲೈಕ್ ಫಸ್ಟ್ ರಿಪಬ್ಲಿಕ್ ಬ್ಯಾಂಕಲ್ಲಿ ಆ ಹಣ ಇಟ್ಟು ಈಕ್ವಿಟಿ ತಗೊತಿಲ್ಲ, ಅವರು ಡೆಟ್ ಆರ್ ಸಾಲನೂ ಕೊಡ್ತಿಲ್ಲ, ಆ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಡಿಪಾಸಿಟ್ಸ್ ಮಾಡಿದ್ರೆ ಬರುವಂಥ ಅಡ್ವಾಂಟೇಜ್ ಏನಂದರೆ, ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ರಿಲೇಟೆಡ್ ಆಗಿ ಯಾರಾದರೂ ಡಿಪಾಸಿಟ್ ಮಾಡಿರೋಂಥ ಚಿಕ್ಕ ಜನ ಇರ್ತಾರಲ್ವಾ, ಓಕೆ 11 ಬ್ಯಾಂಕ್ಸು ಮುಂದೆ ಬಂದು $30 ಬಿಲಿಯನ್ ಹತ್ರ ಫಸ್ಟ್ ರಿಪಬ್ಲಿಕ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡ್ತಿದೆ. ಅದರಿಂದ ಒಂದು ವೇಳೆ ನಾವು ವಿಡ್ರಾಲ್ಗೆ ಹೋದಾಗ ನಾವು ಹಣ ತಗೊಳ್ಳೋದಕ್ಕೆ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಅವರು ಸ್ವಲ್ಪ ಪ್ಯಾನಿಕ್ ಆಗದೇ ಇರ್ತಾರೆ. ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ ಅವರು ಸ್ಟೇಬಲ್ ಆಗತ್ತೆ. ಅದು ಎಂಟೈರ್ ಬ್ಯಾಂಕಿಂಗ್ ಸಿಸ್ಟಮ್ ರಿಲೇಟೆಡ್ ಆಗಿ ಯಾವ ಥರ ನೆಗೆಟಿವ್ ಇವೆಂಟ್ನು ತಗೊಂಡು ಬರಲ್ಲ. ಅದರಿಂದ ಮೇಜರ್ ಬ್ಯಾಂಕ್ಸ್ ಲೈಕ್ ಟಾಪ್ 4 ಲೈಕ್ JP Morgan ಆದರೂ, ಸಿಟಿ ಆದರೂ, ವೆಲ್ಸ್ ಫಾರ್ಗೋ ಆದರೂ, ಬ್ಯಾಂಕ್ ಆಫ್ ಅಮೆರಿಕಾ ಅವರು, ಇವರು ಒಬ್ಬೊಬ್ಬರು $5 ಬಿಲಿಯನ್ ಅಂಡ್ ಮೋರ್ಗಾನ್ ಸ್ಟ್ಯಾನ್ಲಿ ಅಂಡ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು $2 to $2.5 ಬಿಲಿಯನ್ ಹತ್ರ ಟೋಟಲಿ ಇವರೆಲ್ಲರ ಜೊತೆ ಸೇರಿ ಇನ್ನು ಸ್ವಲ್ಪ ಬ್ಯಾಂಕ್ಸನ್ನು ಸೇರಿ ಟೋಟಲ್ 11 ಬ್ಯಾಂಕ್ಸನ್ನು ಸೇರಿ $30 ಬಿಲಿಯನ್ ಹತ್ರ ಫಸ್ಟ್ ರಿಪಬ್ಲಿಕ್ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಫಸ್ಟ್ ರಿಪಬ್ಲಿಕ್ ಬ್ಯಾಂಕ್ನ ಪ್ರೊಟೆಕ್ಟ್ ಮಾಡ್ತೀವಿ ಅನ್ನೋ ಹತ್ರ ಅಪ್ಡೇಟ್ಸ್ ಮಾಡ್ತಾ ಇರೋದು ಎಂಟೈರ್ ಬ್ಯಾಂಕಿಂಗ್ ಸ್ಪೇಸ್ ರಿಲೇಟೆಡ್ ಆಗಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟಲ್ಲಿ ಪಾಸಿಟಿವ್ ಟ್ರಿಗರ್ನಂತೂ ತಗೊಂಡು ಬಂದಿದೆ. ಇದರ ಜೊತೆಗೆ ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಥಿಂಗ್ ಬಗ್ಗೆ ಮಾತಾಡ್ಕೋಬೇಕು. ನಿನ್ನೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಅವರು 50 ಬೇಸಿಸ್ ಪಾಯಿಂಟ್ಸ್ ಹತ್ರ ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡಿದ್ದಾರೆ. 50 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡಿದ್ದಾರೆ ಅಂದರೆ ಮತ್ತೆ ಅದು ಮಾರ್ಕೆಟ್ಗೆ ನೆಗೆಟಿವ್ ಅಲ್ವಾ ಅಂದರೆ, ಬಿಕಾಸ್ ಅದು ಬಿಗ್ ಹೈಕ್. ಆದರೆ ಇಲ್ಲೊಂದು ಹೇಳ್ತೀನಿ ನೋಡಿ, 50 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೋಂತ ಅವ್ರು ಏನು ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಮಾಡಲಿಲ್ಲ. ಯೂಶುವಲ್ ಆಗಿ ಫೆಡ್ ಅವರಾದರೂ ಇವನ್ ECB ಅವರಾದರೂ ರೇಟ್ ಹೈಕ್ ತಗೊಂಡ್ಮೇಲೆ ಅವರು ಖಂಡಿತವಾಗ್ಲೂ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ. ಲೈಕ್ ನಾವು ಇದೇ ಥರ ರೇಟ್ ಹೈಕ್ ತಗೊತೀವಿ, ಅಪ್ಕಮಿಂಗ್ ಟೈಮ್ಸಲ್ಲೂ ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ನಾವು ಫೈಟ್ ಮಾಡ್ತೀವಿ ಅನ್ನೋ ಥರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ. ಆದರೆ ಇಲ್ಲಿ ECB ಪ್ರೆಸಿಡೆಂಟ್ ಆಗಿರೋಂಥ ಕ್ರಿಸ್ಟೈನ್ ಲಗಾರ್ಡ್ ಅವ್ರ ಬಗ್ಗೆ ಮಾತಾಡ್ಕೋಬೇಕು. ಅವ್ರು ಹೇಳಿರೋಂಥ ಸ್ಟೇಟ್ಮೆಂಟ್ಸ್ನ ಸ್ವಲ್ಪ ಹುಷಾರಾಗಿ ಅರ್ಥ ಮಾಡ್ಕೊಳ್ಳಿ. 2008 ನಾನು ಇದ್ದೀನಿ. 2008 ಇರೋಂಥ ಕಂಡೀಷನ್ಸ್ ನನಗೆ ತುಂಬ ಚೆನ್ನಾಗಿ ಜ್ಞಾಪಕ ಇದೆ. ಆ ಕಂಡೀಷನ್ಸ್ಗೆ ಈಗಿರೋಂಥ ಕಂಡೀಷನ್ಸು ಎರಡೂ ಒಂದಲ್ಲ. ಆ ಟೈಮಲ್ಲಿರೋಂಥ ಬ್ಯಾಂಕ್ಸ್ ಪೊಸಿಷನ್ಸು ಈ ಟೈಮಲ್ಲಿರೋಂಥ ಬ್ಯಾಂಕ್ ಪೊಸಿಷನ್ಸು ಒಂದಲ್ಲ. ಸೊ ಕಂಪ್ಲೀಟಾಗಿ ಈಗಿರೋಂಥ ಯಾವ ಇವೆಂಟ್ ಆದರೂ ಸರಿ ಬ್ಯಾಂಕ್ಸು ಮುಂದೆ ನಿಂತ್ಕೊಂಡು ಫೈಟ್ ಮಾಡ್ಬೋದು ಅನ್ನೋ ಥರ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇರೋದನ್ನು ಈವನ್
50 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೊಂತಿದ್ರು ನಾವಿದೀವಿ ಆಸ್ ಎ ಸೆಂಟ್ರಲ್ ಬ್ಯಾಂಕ್, ನಾವಿದೀವಿ ಬ್ಯಾಂಕ್ಸ್ಗೆ ಅನ್ನುವಂಥ ಧೈರ್ಯನ ಬ್ಯಾಂಕ್ಸ್ ಕೊಡ್ತಾ ಇರೋದನ್ನು ಓವರ್ ಆಲ್ ಬ್ಯಾಂಕಿಂಗ್ ಸ್ಪೇಸ್ ರಿಲೇಟೆಡ್ ಆಗಿ ಆಫ್ಟರ್ ECB ಮೀಟ್ ನಾವು ಪಾಸಿಟಿವ್ ಆಗಿ ತಗೋಬೇಕಾಗತ್ತೆ. ಅಂಡ್ ಇವನ್ ಇವತ್ತು ಆಫ್ಟರ್ನೂನು ಮಾರ್ಕೆಟ್ ಇವನ್ ಏಷ್ಯನ್ ಮಾರ್ಕೆಟ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಆಗಿ ಟ್ರಿಗರ್ಸ್ ತಗೊಂಡ್ಬಂದಿರೋದು. ಚೈನಾ ಅವರು ರಿಸರ್ವ್ ರಿಕ್ವೈರ್ಮೆಂಟ್ ರೇಷಿಯೋ 25 ಬೇಸಿಸ್ ಪಾಯಿಂಟ್ ಹತ್ರ ಕಟ್ ಮಾಡ್ತಾ ಇರೋದು ಎಕಾನಮಿನ ಸಪೋರ್ಟ್ ಮಾಡೋ ಥರ ಡಿಸಿಷನ್ ತಗೊಂತಿದಾರಲ್ವಾ, ಅದರಿಂದ ಇದು ಎಕಾನಮಿಗೆ ಪಾಸಿಟಿವ್ ಅಲ್ವಾ. ಏಷ್ಯನ್ ಮಾರ್ಕೆಟ್ಸ್ ಅಂಡ್ ದಟ್ಟು ನಮ್ಮ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿನೂ ಆಫ್ಟರ್ನೂನು ರಿಕವರಿಗೆ ಒನ್ ಆಫ್ ದಿ ರೀಸನ್. ಓಕೆ, ನಮ್ಮ ಈಕ್ವಿಟಿ ಮಾರ್ಕೆಟ್ ಹತ್ರ ಬರೋಣ ಫ್ರೆಂಡ್ಸ್. ಮಾರ್ಕೆಟ್ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ರೀಸೆಂಟ್ ಲಾಸ್ಟ್ 5 ಟ್ರೇಡಿಂಗ್ ಸೆಷನ್ ಇಂದಾನು ನಿಫ್ಟಿ 800 ಪಾಯಿಂಟ್ಸ್ ಹತ್ರ ಕಳ್ಕೊಂಡಿದೆ. ಆಲ್ಮೋಸ್ಟ್ 4 to 4.5% ಹತ್ರ ಕಳ್ಕೊಂಡಿದೆ. ಅಂಡ್ ಬೇರೆ ಮಾರ್ಕೆಟ್ ಜೊತೆ ಕಂಪೇರ್ ಮಾಡಿದ್ರು ಇಷ್ಟೊಂದು ಫಾಲು ಲಾಸ್ಟ್ 5 ಡೇಸ್ ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಎಮರ್ಜಿಂಗ್ ಮಾರ್ಕೆಟ್ ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ವರ್ಸ್ಟ್ ಪರ್ಫಾರ್ಮೆನ್ಸ್ ಅಂತೂ ನಮ್ಮ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಅಲ್ಲೇ ರೀಸೆಂಟ್ ಆಗಿ ಕಾಣಿಸಿದೆ. ಗ್ಲೋಬಲ್ ಆಗಿ ನಡೆತಿರುವಂತ ಇವೆಂಟ್ಸ್ ಕಾರಣವಾಗ್ಲಾದ್ರೂ ಮಾರ್ಕೆಟ್ ಫಾಲ್ ಆಗ್ತಿದೆ ಅಂದ್ರೆ ರೀಸೆಂಟ್ ಆಗಿ ಒಂದು ಹೇಳಿದೀನಿ, ಅದೊಂದೇ ರೀಸನ್ ಅಲ್ಲ. ಎರ್ನಿಂಗ್ಸ್ ಡೌನ್ ಗ್ರೇಡ್ ಅಂಡ್ ಗ್ರೋತ್ ರಿಲೇಟೆಡ್ ಆಗಿ ಪ್ರೊಜೆಕ್ಷನ್ಸ್ ರಿಲೇಟೆಡ್ ಆಗಿನೂ ದೊಡ್ಡದಾಗಿ ಎಕ್ಸ್ಪೆಕ್ಟೇಷನ್ಸ್ ಇವನ್ ಡೌನ್ ಗ್ರೇಡ್ ಜಾಸ್ತಿ ಕಾಣಿಸ್ತಾ ಇರೋ ಕಾರಣವಾಗಿ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ ಒಂದು ಬಿಗ್ ಮನಿ ಅಂತೂ ಫ್ಲೋ ಆಗ್ತಿಲ್ಲ. ಈಗೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿದೆ ಸ್ಟಾಕ್ ಮಾರ್ಕೆಟ್ಸು ಚೆನ್ನಾಗಿ ಗ್ರೋ ಆಗ್ತಿದೆ. ಆ ಮಾರ್ಕೆಟ್ನಲ್ಲಿ ಯಾವ ಥರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಇಲ್ಲ ಅಂದರೆ ಹಣ ಅನ್ನೋದು ಈ ಬಾಂಡ್ ಮಾರ್ಕೆಟಿಂದ ಈಕ್ವಿಟಿ ಮಾರ್ಕೆಟು ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇರುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ರಿಸ್ಕ್ ಇದೆ ಅಂದರೆ ಆರ್ ಎಕಾನಮಿನಲ್ಲಿ ಯಾವುದಾದ್ರೂ ರಿಸ್ಕ್ ಇರ್ತಾ ಇದ್ದರೆ ಮಾರ್ಕೆಟ್ನಲ್ಲಿರುವಂಥ ಹಣ ಸ್ವಲ್ಪ ಸೇಫ್ ಅಸೆಟ್ನಲ್ಲಿ ಫ್ಲೋ ಆಗೋದಕ್ಕೆ, ಲೈಕ್ ಗೋಲ್ಡ್ ಆ್ಯಂಡ್ ಇವನ್ ಡಾಲರ್ಸಲ್ಲೂ ಫ್ಲೋ ಆಗೋದಕ್ಕೆ, ಇವನ್ ಬಾಂಡ್ ಮಾರ್ಕೆಟ್ಸಲ್ಲೂ ಫ್ಲೋ ಆಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಆ ಥರ ನೋಡಿದ್ರೆ ಟೋಟಲ್ ಹಣ ಮಾರ್ಕೆಟ್ ಫಂಡು AUM ಅನ್ನೋದು ಮೀನ್ಸ್ ಈ ಬಾಂಡ್ಸ್ ರಿಲೇಟೆಡ್ ಆಗಿ ಹೋಗ್ತಿರೋಂಥ ಫಂಡ್ಸ್ ಒಂದು AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಅನ್ನೋದು $121 ಬಿಲಿಯನ್ ಒಂದೇ ಸಲ ಜಂಪ್ ಆಗಿದೆ. ಅಂದರೆ ಇದೊಂದು ಬಿಗ್ಗೆಸ್ಟ್ ವೀಕ್ಲಿ ಗೈನ್. ಏಪ್ರಿಲ್ 2020 ಇಂದ ಒಂದು ಬಿಗ್ಗೆಸ್ಟ್ ವೀಕ್ಲಿ ಗೈನ್ ಹಣ ಅನ್ನೋದು ಮಾರ್ಕೆಟ್ ರಿಲೇಟೆಡ್ ಆಗಿ ನಮಗೆ ಅಪ್ಡೇಟ್ ಕಾಣಿಸ್ತಾ ಇದೆ. ಮೀನ್ಸ್ ಈ ಬಾಂಡ್ ಮಾರ್ಕೆಟ್ ರಿಲೇಟೆಡ್ ಆಗಿ ಅಂಡ್ ಇವನ್ ಫೆಡ್ ಅವರಿಂದನೂ ತಗೊಂತಿರೋಂಥ ಬಾರೋಯಿಂಗ್ಸು ಸಾಲನು ಯಾವಾಗಲೂ ಇಲ್ದಿರೋ ಥರ ಜಾಸ್ತಿ ಬ್ಯಾಂಕ್ ತಗೊತಾ ಇದೆ ಅಂತಲೂ ಅಪ್ಡೇಟ್ಸ್ ಕಾಣಿಸ್ತಾ ಇದೆ. ಆದರೆ ಫಸ್ಟ್ ಅಪ್ಡೇಟ್ ನೀವು ಗಮನಿಸಿದ್ರೆ ಹಣ ಯಾವ ಕಡೆಯಿಂದ ಯಾವ ಕಡೆಗೆ ಫ್ಲೋ ಆಗ್ತಿದೆ ನಮ್ಗೆ ಅರ್ಥ ಆಗುತ್ತೆ. ಏಪ್ರಿಲ್ 2020 ಆದಮೇಲೆ ಲಾರ್ಜೆಸ್ಟ್ ವೀಕ್ಲಿ ಇನ್ಕ್ರೀಸ್ ಮೀನ್ಸ್ ಇಷ್ಟು ದೊಡ್ಡ ಮೊತ್ತದಲ್ಲಿ ಹಣ ಮಾರ್ಕೆಟಿಂದ ಅದಾದಮೇಲೆ ಯಾವಾಗ್ಲೂ ಫ್ಲೋ ಆಗಿಲ್ಲ ಅಂತ. ಇಲ್ಲಿವರೆಗೂ ಅಟ್ಲೀಸ್ಟ್ ಹಣ ಅನ್ನೋದು ಈಕ್ವಿಟಿ ಮಾರ್ಕೆಟಿಂದ ಮನಿ ಮಾರ್ಕೆಟ್ಗೆ, ಮನಿ ಮಾರ್ಕೆಟಿಂದ ಈಕ್ವಿಟಿ ಮಾರ್ಕೆಟ್ಗೆ ರೊಟೇಟ್ ಆಗ್ತಾ ಇತ್ತು. ಆದರೆ ಫಸ್ಟ್ ಟೈಮ್ ಗ್ಲೋಬಲ್ ಆಗಿರೋಂಥ ಅನ್ಸರ್ಟನಿಟೀಸ್ ಆ್ಯಂಡ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ದೊಡ್ಡದಾಗಿ ರಿಟರ್ನ್ಸ್ ಏನು ಕಾಣಿಸದೇ ಇರೋ ಕಾರಣವಾಗಿ, ಪರ್ಟಿಕ್ಯುಲರ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಬ್ಯಾಂಕಿಂಗ್ ಕ್ರೈಸಿಸ್ ಕಾರಣವಾಗಿ ಲಾಸ್ಟ್ 1 ವೀಕ್ನಲ್ಲಿ ತುಂಬ ಪರ್ಸೆಂಟೇಜ್ ಹಣ ಈಕ್ವಿಟಿ ಮಾರ್ಕೆಟ್ಸಿಂದ ಮನಿ ಮಾರ್ಕೆಟ್ಗೆ, ಬಾಂಡ್ ಮಾರ್ಕೆಟ್ಗೆ ಫ್ಲೋ ಆಗ್ತಿರೋ ಥರ ನಾವು ಅರ್ಥ ಮಾಡ್ಕೋಬಹುದು. ಇದಕ್ಕೆ ಪ್ರೂಫ್ ಆಗಿ ಜಸ್ಟಿಫಿಕೇಶನ್ FIs ನೋಡಿ ತುಂಬ ಟೈಮ್ ಬ್ಯಾಕಿಂದಾನು ಕಾನ್ಸ್ಟೆಂಟ್ ಆಗಿ ಸೆಲ್ ಮಾಡ್ತಾನೆ ಇದ್ದಾರೆ. ಅಂದರೆ ಮಾರ್ಕೆಟಿಂದ ಒಂದು ಡ್ರಾಸ್ಟಿಕ್ ಫಾಲು, ಬಿಗ್ ಫಾಲ್ ಆಗತ್ತಾ ಅಂದರೆ ನಿನ್ನೆ ವಿಡಿಯೋದಲ್ಲೂ ಹೇಳಿದ್ದೀನಿ, ಒಂದು ಬಿಗ್ ಫಾಲ್ನ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟ್ ಮಾಡೋ ಅಷ್ಟೊಂದು ಟ್ರಿಗ್ಗರು ಇವೆಂಟ್ ಅಂತೂ ಯಾವುದೂ ಇಲ್ಲ. ಎರ್ನಿಂಗ್ಸ್ ಡೌನ್ ಗ್ರೇಡ್ ಲೈಕ್ ದೊಡ್ಡದಾಗಿ ಎರ್ನಿಂಗ್ಸ್ ಇರಲ್ಲ ಅಂತ ಮಾರ್ಕೆಟ್ನಲ್ಲಿರುವಂಥ ಅನ್ಸರ್ಟನಿಟೀಸ್ಗೆ ಹಣನು ಈಕ್ವಿಟಿ ಮಾರ್ಕೆಟಿಂದ ಸೇಫ್ ಅಸೆಟ್ನಲ್ಲಿ ಫ್ಲೋ ಆಗೋದಕ್ಕೆ ಪಾಸಿಬಿಲಿಟಿ ಇದೆ. ಆದರೆ ಇಲ್ಲಿಂದ ಸಿಗ್ನಿಫಿಕೆಂಟ್ ಡೌನ್ ಸೈಡು ಒಂದು ಬಿಗ್ ಫಾಲ್ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡುವಂಥ ಇವೆಂಟು ಆರ್ ವೀಕ್ ಫಂಡಮೆಂಟಲ್ಸನು ಈಕ್ವಿಟಿ ಮಾರ್ಕೆಟಲ್ಲಿ ಇಲ್ಲ. ಸೊ ಇನ್ ದ ವರ್ಸ್ಟ್ ಕೇಸ್ ಬಿಗ್ ವೇನಲ್ಲಿ ಹಣ ಅಂತೂ ಮಾರ್ಕೆಟ್ನಲ್ಲಿ ಬರ್ದಿರೋ ಕಾರಣವಾಗಿ ಜಾಸ್ತಿ ಪರ್ಸೆಂಟೇಜು FIs ಇನ್ವೆಸ್ಟರ್ಸ್ ಆಗಿ ಅವರು ಮಾರ್ಕೆಟಿಂದ ಹಣನ ವಿಡ್ರಾ ಮಾಡ್ತಿರೋ ಕಾರಣವಾಗಿ ದೆನ್ ಮಾರ್ಕೆಟ್ ಟೈಮ್ ಕರೆಕ್ಷನ್ ಲೈಕ್ ಓವರ್ ದ ಪೀರಿಯಡ್ ಒಂದು ರೇಂಜ್ ಬೌಂಡಿಂಗ್ ಇಂದ ಟಾಪ್ ಸೈಡ್ 500 ಆರ್ 1000 ಪಾಯಿಂಟ್ಸ್, ಅಪ್ ಸೈಡ್ ಇವನ್ ಡೌನ್ ಸೈಡ್ 500 to 1000 ಪಾಯಿಂಟ್ಸ್ ಹತ್ರನು ಈ ರೇಂಜ್ ಅಲ್ಲಿ ಓವರ್ ದ ಪೀರಿಯಡ್ ಮಾರ್ಕೆಟ್ ಕನ್ಸಾಲ್ಟೇಟ್ ಆಗೋದಕ್ಕೂ ಚಾನ್ಸ್ ಇದೆ. ಅದರಿಂದ ಅಗೇನ್ ಹೇಳ್ತಿದ್ದೀನಿ, ಈ ತರ ಮಾರ್ಕೆಟ್ ಫಾಲ್ ಆಗಿದೆ ಅಂತ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರಲ್ವಾ, ಓವರ್ ದ ಪೀರಿಯಡ್ ಲಾಂಗ್ ಟರ್ಮ್ ವ್ಯೂ ಇದ್ರೆ ಮಾತ್ರನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೋವರ್ ಸೈಡ್ ಫಾಲ್ ಆದಾಗ ಆ್ಯಡ್ ಮಾಡ್ಕೊಳ್ಳಿ. ಅಷ್ಟೇ ಬಿಟ್ಟು ಪ್ರೀವಿಯಸ್ಲಿನೂ ಮಾರ್ಕೆಟಲ್ಲಿ ಲೈಕ್ 2021 ಆರ್ 2022 ಮಾರ್ಕೆಟಲ್ಲಿ ಬಂದಿರುವಂಥ ಶಾರ್ಪ್ ಮೂವ್ನ, ಅಪ್ಸೈಡ್ ಮೂವ್ನ ಬೇಸ್ ಮಾಡ್ಕೊಂಡು ಮಾತ್ರ ಶಾರ್ಟ್ ಟರ್ಮ್ನಲ್ಲಿ ನಿಮಗೆ ಯೂಸ್ ಆಗುವಂಥ ಫಂಡ್ಸ್ ನಿಮ್ಮ ಹತ್ರ ಇದ್ದರೆ ಅದನ್ನು ನಿಮಗೆ ಶಾರ್ಟ್ಲಿ ರಿಕ್ವೈರ್ ಮಾಡಿ ಯೂಸ್ ಆಗುವಂಥ ಫಂಡ್ಸ್ ಅಂತೂ ಮಾರ್ಕೆಟಲ್ಲಿ ದೊಡ್ಡ ಮೊತ್ತದಲ್ಲಿ ಇನ್ವೆಸ್ಟ್ ಮಾಡಿ ಲಾಕ್ ಆಗಬೇಡಿ. ಅಗೈನ್ ಈ ಟೈಮ್ ಕರೆಕ್ಷನಲ್ಲಿ ಭಾಗವಾಗಿ ಮಾರ್ಕೆಟ್ ಅಂತೂ ಲೋವರ್ ಸೈಡ್ ಫಾಲ್ ಆಗ್ತಾ ಇದ್ದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ಳೋರು ಅವ್ರಿಗೆ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಳೋಣ ಅಂತ ಅವ್ರಿಗೆ ಮಾತ್ರನೇ ಒಳ್ಳೆಯ ಆಪರ್ಚುನಿಟೀಸ್ ಕೊಡುತ್ತೆ. ಆದರೆ ಶಾರ್ಟ್ ಟರ್ಮ್ ಲೈಕ್ 1 or 2 months ಆರ್ 6 monthsಲ್ಲಿ ನಾನು ಹಣನ ಈ ಥರ ಲೋಯರ್ ಸೈಡ್ಗೆ ಫಾಲ್ ಆಗಿದೆ ಅಲ್ವಾ, ಅದರಿಂದ ಅಪ್ಸೈಡ್ ಬಂದ ಮೇಲೆ ತೆಗೆದುಬಿಡ್ತೀನಿ, ನನಗೆ ಒಳ್ಳೆ ಗೇನ್ಸ್ ಬರುತ್ತೆ ಅಂತ ಅಂದ್ಕೊಳ್ಳೋರು ಮಾತ್ರ
ಅನ್ಸರ್ಟನಿಟಿ ಮಾರ್ಕೆಟ್ ಅಲ್ಲಿ ಇರೋದಕ್ಕೆ ಪ್ರಾಬಬಿಲಿಟಿ ಇದೆ. ಇನ್ ಶಾರ್ಟ್ ಟರ್ಮ್ ಮಾರ್ಕೆಟ್ ರೀಸೆಂಟ್ ಟೈಮ್ಸ್ ಅಲ್ಲಿ ಮಲ್ಟಿಪಲ್ ಟೈಮ್ಸ್ ಹೇಳ್ತಿರೋದು ನಾನು, ಬಿಲೋ 17,250 ಮಾರ್ಕೆಟ್ ನಂದು ಪಾಸಿಟಿವ್ ಆಗಿ ನೋಡ್ಬೇಕಾಗಿರೋಂಥ ರಿಕ್ವೈರ್ಮೆಂಟ್ಸ್ ಇಲ್ಲ. ಇವನ್ ಹಾಗಂತ ಸಪೋರ್ಟ್ಸ್ ಅಂತ ಬಂದಾಗ ರಿಕವರಿ ಪ್ಲೇ ಮಾಡೋಣ ಅಂತ ಅನ್ಕೊಳ್ಳೋರು ಕಾನ್ಶಿಯಸ್ ಆಗಿ ಪ್ಲೇ ಮಾಡಿ. ಇಫ್ ಇನ್ ಕೇಸ್ ರೆಸಿಸ್ಟೆಂಟ್ ಇಂದಾನು ರಿಸೆಟ್ ಆಗ್ತಾ ಬೇರಿಶ್ ಕನ್ಫರ್ಮೇಷನ್ ಇದ್ದಾಗ ಮಾತ್ರನೇ ರೆಸಿಸ್ಟೆಂಟ್ ಇಂದ ಫಾಲ್ನ ಮೋಸ್ಟ್ಲಿ ಟ್ರೇಡ್ ಮಾಡೋದಕ್ಕಂತೂ ಗುಡ್ ಆಪರ್ಚುನಿಟಿ 17,250 ಬಿಲೋ ನಮಗೆ ಕಾಣಿಸ್ತಾ ಇದೆ. ಇನ್ ಸಿಂಪಲ್ ಟರ್ಮ್ಸ್ 17,250 ಅಬೋವ್ ಮಾರ್ಕೆಟ್ನ ಸಸ್ಟೈನ್ ಆಗ್ತಾ ಇದ್ರೆ ಅಲ್ಲಿಂದ ಫರ್ದರ್ ಆಗಿ ಒಂದು ಒಳ್ಳೆ ಸ್ಟೇಬಲ್ ಸಸ್ಟೈನಬಲ್ ಅಪ್ಸೈಡ್ ಮೂವ್ ನಮಗೆ ಪಾಸಿಬಲ್. ಇಲ್ಲ 17,250 ಮಾರ್ಕೆಟ್ ಟ್ರೇಡ್ ಆಗ್ತಾ ಇದ್ರೆ ನಮಗೆ ಫರ್ದರ್ ಆಗಿ ಮಾರ್ಕೆಟ್ ರಿಲೇಟೆಡ್ ಆಗಿ ಸೆಲ್ಲಿಂಗ್ ಆಪರ್ಚುನಿಟಿ ಇದೆ. ಅದರಿಂದ ಅಬೋವ್ 17,250 ಮಾರ್ಕೆಟ್ನ ಬುಲ್ಲಿಶ್ ಆಗಾದರೂ ಬಿಲೋ 17,250 ಮಾರ್ಕೆಟ್ನ ಬೇರಿಶ್ ಆಗಾದರೂ ನಾವು ಶಾರ್ಟ್ ಟರ್ಮ್ ಗಮನಿಸಬಹುದು. ಪ್ರೆಸೆಂಟ್ ಇರುವಂಥ ಲೆವೆಲ್ಸಿಂದ ಇವನ್ ಈ ಡೇಟಾ ಪಾಯಿಂಟ್ಸ್ ನಿಮಗೆ ಶೇರ್ ಮಾಡ್ತಿದ್ದೀನಿ. ಪ್ರೀವಿಯಸ್ಲಿ ನಿಮಗೆ ಜ್ಞಾಪಕ ಇದ್ರೆ ಯಾವಾಗಾದರೂ ನಮಗೆ ಸಿಸ್ಟಮ್ಸ್ ಅಲ್ಲಿ ಒಂದು ಸೈಡಲ್ಲಿ ಒಂದು ಡೈರೆಕ್ಷನಲ್ ಆಗಿ ಶಾರ್ಟ್ ಟರ್ಮ್ ಪೊಸಿಷನ್ಸ್ ಆದರೂ ಲಾಂಗ್ ಪೊಸಿಷನ್ಸ್ ಆದರೂ ಜಾಸ್ತಿ ಇದ್ದು ಬಿಡುತ್ತಲ್ವ, ಅದಕ್ಕೆ ಅಗೇನೆಸ್ಟ್ ಆಗಿ ಯಾವ ಥರ ಒಂದು ಪಾಸಿಟಿವ್ ಆರ್ ನೆಗೆಟಿವ್ ಅಪ್ಡೇಟ್ ಬಂದಾಗ ಗುಡ್ ಡೈರೆಕ್ಷನಲ್ ಮೂವ್ ಇರುತ್ತೆ ಅಂತ ನಾವು ಅನ್ಕೊಂಡಿದ್ದೀವಲ್ವಾ. ಇಲ್ಲಿ ನೋಡಿದ್ರೆ ಇವತ್ತು 89% ಹತ್ರ ನೆಟ್ ಶಾರ್ಟ್ಸು ಸಿಸ್ಟಮ್ನಲ್ಲಿ ಬಿಲ್ಡ್ ಆಗಿದೆ, ವಿಚ್ ಈಸ್ ನಥಿಂಗ್ ಬಟ್ 1,63,000 ಕಾಂಟ್ರಾಕ್ಟ್ಸ್ ಹತ್ರ ಶಾರ್ಟ್ ಸೈಡ್ ನಮಗೆ ಇದ್ದಾಗೆ. 1,63,000 ಕಾಂಟ್ರಾಕ್ಟ್ಸು ಇವನ್ ಪ್ಯಾಂಡಮಿಕ್ ಟೈಮಲ್ಲೂ ಆ ಫಾಲಲ್ಲೂ ನಮಗೆ ವೈರಸ್ ರಿಲೇಟೆಡ್ ಆಗಿರೋಂಥ ಫಾಲಲ್ಲೂ ನಮಗೆ ಇಷ್ಟೊಂದು ಕಾಂಟ್ರಾಕ್ಟ್ಸು ಬಿಲ್ಡ್ ಆಗಿಲ್ಲ. ಲಾರ್ಜೆಸ್ಟ್ ಎವರ್ ಕಾಂಟ್ರಾಕ್ಟ್ಸು ಬಿಲ್ಡ್ ಆಗಿದೆ ಶಾರ್ಟ್ ಸೈಡ್. ಇವನ್ ಮಾರ್ಚ್ 2020ನಲ್ಲೂ 1.58 to 1.6 ಲ್ಯಾಕ್ಸ್ ಮಾತ್ರನೇ ಕಾಂಟ್ರಾಕ್ಟ್ಸು ಬಿಲ್ಡ್ ಆಗಿತ್ತು. ಈಗ ಅದನ್ನು ಬೀಟ್ ಮಾಡ್ತಾ ರೀಸೆಂಟ್ ಟೈಮ್ಸ್ ಅಲ್ಲಿ ಗ್ಲೋಬಲ್ ಆಗಿರುವಂಥ ಅನ್ಸರ್ಟನಿಟಿ ಒಂದು ಹ್ಯೂಜ್ ಸ್ಕೇಲ್ ನಲ್ಲಿ ಶಾರ್ಟ್ ಸೈಡ್ ನಮಗೆ ಕಾಂಟ್ರಾಕ್ಟ್ಸ್ ಬಿಲ್ಡ್ ಆಗ್ತಿದೆ. ಅದರಿಂದ ಏನಾದರೂ ಪಾಸಿಟಿವ್ ಅಪ್ಡೇಟ್, ಒಂದು ಚಿಕ್ಕ ಪಾಸಿಟಿವ್ ಅಪ್ಡೇಟ್ ಬಂದ್ರೂ ಚೆನ್ನಾಗಿ ಮಾರ್ಕೆಟ್ ನಲ್ಲಿ ಶಾರ್ಟ್ ಕವರಿಂಗ್ ಕಾಣಿಸೋದಕ್ಕೆ ಪಾಸಿಬಿಲಿಟಿ ಇದೆ. ಆಲ್ಮೋಸ್ಟ್ 90% ಹತ್ರ ಶಾರ್ಟ್ಸ್ ಆಲ್ಮೋಸ್ಟ್ 1.63 ಲ್ಯಾಕ್ಸ್ ಹತ್ರ ಶಾರ್ಟ್ ಕಾಂಟ್ರಾಕ್ಟ್ಸ್ ಇದೆ. ಅಂದ್ರೆ ಡೆಫಿನೆಟ್ಲಿ ಶಾರ್ಟ್ ಪೊಸಿಷನ್ಸ್ ಓವರ್ ನೈಟ್ ಕ್ಯಾರಿ ಮಾಡೋರು ಸ್ವಲ್ಪ ಕಾಶಿಯಸ್ ಆಗಿ ಇರಬೇಕಾಗತ್ತೆ. ಇಲ್ಲೊಂದು ಥೀಮ್ನ ಅರ್ಥ ಮಾಡ್ಕೊಳ್ಳಿ, 17,250 ಬಿಲೋ ಇರೋವರೆಗೂ ನಾವು ಬೇರಿಶ್ ಆಗಿ ನೋಡಬೇಕು, ಬುಲ್ಲಿಶ್ ಆಗಿ ನೋಡೋಕೆ ಆಗಲ್ಲ. ಒಂದು ವೇಳೆ ಬುಲ್ಲಿಶ್ ಪ್ಲೇ ಮಾಡಬೇಕಂತ ಅನ್ಕೊಂಡ್ರೆ ಇನ್ ಶಾರ್ಟ್ಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ, ಆ ಶಾರ್ಟ್ ಕವರಿಂಗ್ ಬಂದ್ರೇನೆ ನಾವು ಒಳ್ಳೆ ಅಡ್ವಾಂಟೇಜ್ ಪಡಿಬೇಕಂದ್ರೆ ದೆನ್ 17,250 ಬ್ರೇಕ್ ಆಗಿ ಅಪ್ಸೈಡ್ ಸಸ್ಟೈನ್ ಆಗೋವರೆಗೂ ನಾವು ವೆಯ್ಟ್ ಮಾಡೋದು ಬೆಟರ್. ಬಟ್ ಕಂಫರ್ಟಬಲ್ ಆಗಿ ಶಾರ್ಟ್ ಪೊಸಿಷನ್ ಕ್ಯಾರಿ ಮಾಡೋರು, ಅವ್ರ ಪೊಸಿಷನ್ ಕ್ಯಾರಿ ಮಾಡಿರೋರು ಈ ಥರ ಓವರ್ ಆಗಿರೋಂಥ ಶಾರ್ಟ್ ಪೊಸಿಷನ್ನ ಒಂದು ವೇಳೆ ಇದ್ರ ರಿಲೇಟೆಡ್ ಆಗಿ ಬರುವಂಥ ಸ್ಮಾಲ್ ಪಾಸಿಟಿವ್ ಅಪ್ಡೇಟ್ ಆದರೂ ಶಾರ್ಟ್ ಕವರಿಂಗ್ ಆಗ್ತಾ ಇದ್ರೆ ಆ ಶಾರ್ಟ್ಸ್ನ ಪ್ರಾಫಿಟ್ ಬುಕ್ ಮಾಡ್ತಿದ್ರು ಮಾರ್ಕೆಟ್ನಲ್ಲಿ ಟೆಂಪ್ರವರಿ ಆಗಿ ರಿಕವರಿ ಕಾಣಿಸುತ್ತೆ ಅನ್ನೋ ವಿಷಯನ ಶಾರ್ಟ್ ಮಾಡೋರು ಜ್ಞಾಪಕ ಇಟ್ಕೊಳ್ಳಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು ಪ್ರೆಸೆಂಟ್ ಇರೋ ಲೆವೆಲ್ಸಿಂದ ಡೌನ್ ಸೈಡು 17,050 to 17,080. ಇಫ್ ಅದೇನಾದರೂ ಬ್ರೇಕ್ ಆಗ್ತಾ ಇದ್ರೆ 16,950 ಆ್ಯಂಡ್ ಇಲ್ಲಿಂದ ಟಾಪ್ ಸೈಡು 17,163ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಸಪೋರ್ಟು ಇಲ್ಲಿಂದ ಡೌನ್ ಸೈಡು 39,240 ಆ್ಯಂಡ್ ಅದರ ಬಿಲೋ 38,920 ಆ್ಯಂಡ್ ಟಾಪ್ ಸೈಡು 39,870ನ ಆ್ಯಂಡ್ ಅದರ ಅಬೋವ್ 40,070ನ ರೆಸಿಸ್ಟೆಂಟ್ ಆಗಿ ಗಮನಿಸಬಹುದು. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ರೀಸೆಂಟ್ ಟೈಮ್ಸಲ್ಲಿ ಹೇಳ್ದಂಗೆ ಮಲ್ಟಿಪಲ್ ಟೈಮ್ಸ್ ಹೇಳ್ತಿದ್ದೀನಿ, 17,300 to 16,700 ಈ 600 ಪಾಯಿಂಟ್ ರೇಂಜ್ನ ಮಾರ್ಕೆಟ್ನಲ್ಲಿ ಆಪ್ಷನ್ ಚೈನ್ ಡೇಟಾ ಹಾಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರನೂ ಪ್ರೈಸ್ ಆಕ್ಷನ್ ಪರವಾಗಿಲೂ ಈ ಲೆವೆಲ್ಸ್ನ ನಿಫ್ಟಿ ರೇಂಜಾಗಿ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗುತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.